ಇನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಭೂ ಒತ್ತುವರಿ ತೆರವಿಗೆ ಈಗಾಗಲೇ ಕಂದಾಯ ಇಲಾಖೆ ಮುಂದಾಗಿದೆ. ಕೇತಗಾನಹಳ್ಳಿ ತೋಟದ ಮನೆ ಸುತ್ತಮುತ್ತ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕುಮಾರಸ್ವಾಮಿ ಅವರ ವಿರುದ್ಧ ಭೂ ಒತ್ತುವರಿ ಆರೋಪ. ಈಗ ಭೂ ಒತ್ತುವರಿ ತೆರವಿಗೆ ಕಂದಾಯ ಇಲಾಖೆ ಮುಂದಾಗಿದೆ. ಬಿಡದಿ ಬಳಿ ಇರುವಂತಹ ಕೇತಗಾನಹಳ್ಳಿ ತೋಟದ ಸುತ್ತಮುತ್ತ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ನಿನ್ನೆ ಕೂಡ ಕಾರ್ಯಾಚರಣೆ ನಡೆದಿತ್ತು, ಇವತ್ತು ಕೂಡ ನಡೆಯುತ್ತೆ. ಇವತ್ತು ತೋಟದಲ್ಲಿ ಮಾರ್ಕಿಂಗ್ ಕಾರ್ಯಾಚರಣೆ ನಡೆಯುತ್ತೆ. ಮಾರ್ಕಿಂಗ್ ಮಾಡಲಾಗುತ್ತೆ ಬಿಗಿ ಭದ್ರತೆಯ ಅಡಿಯಲ್ಲಿ. ಸಾಕಷ್ಟು ಭದ್ರತೆಯನ್ನು ಹಾಕಿ ಮಾರ್ಕಿಂಗ್ ಮಾಡುವಂಥದ್ದು. ಇವತ್ತು ಕೇತಗಾನಹಳ್ಳಿ ಸರ್ವೆ ನಂಬರ್ 7, 10, 16, 17, 79ರಲ್ಲಿ ಒತ್ತುವರಿ ಆರೋಪ ಇರುವಂಥದ್ದು. ಸುಮಾರು 14 ಎಕರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನುವ ಆರೋಪ ಸಾಕಷ್ಟು ದಿನಗಳಿಂದ ಇತ್ತು. ಸೊ ಹೀಗಾಗಿ ಹೈಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ, ಒತ್ತುವರಿಯನ್ನು ತೆರವು ಮಾಡಿ ಅಂತ ಹೇಳಿ. ಈ ಸಂಬಂಧ SIT ರಚನೆ ಕೂಡ ಮಾಡಿದೆ ಕಂದಾಯ ಇಲಾಖೆ. ಈಗ ಒತ್ತುವರಿ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಸರ್ವೆ ಇಲಾಖೆಯಿಂದ ಜಂಟಿ ಸರ್ವೆ ಕೂಡ ನಡೆಯುತ್ತಾ ಇದೆ. ಇದರ ಜೊತೆಗೆ ಒತ್ತುವರಿ ತೆರವು ಕೂಡ ನಡೆಯುತ್ತೆ ಇವತ್ತು ಕೂಡ.